ನಾನೇ ಈ ಸಿನಿಮಾ ಆದ್ಮೇಲೆ ಪುಷ್ಪ 2 ಆದ್ಮೇಲೆ ಸುಮ್ನೆ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ. ಮೇನ್ ರೀಸನ್ ಏನು ಅಂದ್ರೆ ಇವಾಗ ಯಾರೇ ಆಗಿರ್ಲಿ, ನಾನಾಗಿರ್ಲಿ ನೀವಾಗಿರ್ಲಿ, ಒಂದು ಪಾಸಿಟಿವ್ ಕಮೆಂಟ್ಸ್ ಒಂದಷ್ಟು ನೋಡಿದಾಗ ಒಂದ್ ಸಂತೋಷ ಪಡ್ತೀವಿ, ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸಡನ್ ಆಗಿ ಒಂದು ನೆಗೆಟಿವ್ ಕಮೆಂಟ್ ಕಂಡಾಗ ಆ ಪಾಸಿಟಿವ್ ಕಮೆಂಟ್ಸ್ಗೆ ಎಷ್ಟು ಖುಷಿ ಪಟ್ಟಿರ್ತೀವೋ ಅದಕ್ಕಿಂತ ಜಾಸ್ತಿ ಬೇಜಾರು ಆ ನೆಗೆಟಿವ್ ಕಮೆಂಟ್ ನೋಡಿದಾಗ ಆಗುತ್ತೆ. 100%. ಅಂಡ್ ನೆಗೆಟಿವ್ ಕಮೆಂಟ್ಸ್ ಮಾಡೋ ಬಹಳಷ್ಟು ಜನ ಇದಕ್ಕೋಸ್ಕರನೇ ಮಾಡ್ತಾರೆ. ಅಂದ್ರೆ ಇದನ್ನ ಅಟೆನ್ಷನ್ ಸಿಗ್ಬೇಕು ನಮಗೆ, ಅಷ್ಟ್ರಲ್ಲಿ ಅವ್ರು ರಿಪ್ಲೈ ಮಾಡ್ತಾರೆ. ಅವ್ರು ಉರ್ಕೊಂಡಾದ್ರೂ ನಮಗೆ ರಿಪ್ಲೈ ಮಾಡ್ತಾರೆ. ಸೊ ರಿಪ್ಲೈ ಸಿಕ್ಕಿದ ತಕ್ಷಣ ನಮಗೆ ಲೈಮ್ ಲೈಟ್ ಸಿಗುತ್ತೆ ಅಂತ. ವೇಸ್ಟ್ ಅದು. ಯಾಕಂದ್ರೆ ಅವ್ರ ಪ್ರೊಫೈಲ್ ಇಂದಾನು ಅದನ್ನ ಮಾಡಲ್ಲ, ಯಾವ್ದೋ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಾರೆ. ಅಂಡ್ ಈ ನೆಗೆಟಿವ್ ಇದು ಮಾಡೋದ್ರಿಂದ ಯಾರಿಗೂ ಸಂತೋಷನೂ ಕೊಡಲ್ಲ. ಸೊ ಆದಷ್ಟು ನನಗನ್ಸೋ ಪರ್ಸನಲಿ ಆದಷ್ಟು ಒಂದ್ ಸ್ವಲ್ಪ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರನೇ ಇರಿ. ಈ ಕಮೆಂಟ್ಸ್ ಅದು ಇದು ಅನ್ನೋ ಒಂದು ವಿಷಯದಿಂದ ದೂರನೇ ಇದ್ರೆ ಬಹಳಷ್ಟು ಒಳ್ಳೇದು. ನಮ್ಮ ಮನಃಶಾಂತಿ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅದನ್ನ ಓದ್ಕೊಂಡು ಅದನ್ನ ನೋಡ್ಕೊಂಡು ಬೇಜಾರು ಮಾಡ್ಕೊಂಡು ಅದ್ರ ಪ್ರಕಾರ ನಾವು ಬಿಹೇವ್ ಮಾಡಕ್ ಹೋದ್ರೆ ನಮ್ಮ ತನನ ನಾವು ಕಳ್ಕೊಬಿಡ್ತೀವಿ. ಸೊ ಅದಲ್ಲದೆ ಅರ್ಥ ಮಾಡ್ಕೊಂಡು ಸಮಾಜಕ್ಕೆ ಏನು ಬೇಕೋ ಅದನ್ನ ಅರ್ಥ ಮಾಡ್ಕೊಂಡು, ನಮ್ಮ ಕಲೆಗೆ ಏನು ಬೇಕೋ ಅದನ್ನ ಅರ್ಥ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರ್ಬೇಕು ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ.